ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿ ಅಧ್ಯಾಯ 1 ವಿಷಯ ವಿಜ್ಞಾನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭಗಳನ್ನು ನಾವು ಗಮನಿಸಿರ್ತೇವೆ. ಅವುಗಳಲ್ಲಿ ಉದಾಹರಣೆಗೆ ಬೇಸಿಗೆಯಲ್ಲಿ ಕೊಠಡಿಯ ತಾಪದಲ್ಲಿ ಹಾಲನ್ನು ಹಾಗೆಯೇ ಬಿಟ್ಟಾಗ, ಕಬ್ಬಿಣದ ಬಾಣಲೆ ಕಾಯ್ದಾಗ, ಮಳೆಯನ್ನು ತೇವಾಂಶಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ, ದ್ರಾಕ್ಷಿಗಳು ಹುದುಗುವಿಕೆ ಕ್ರಿಯೆಗೆ ಒಳಪಟ್ಟಾಗ, ಆಹಾರವನ್ನು ಬೇಯಿಸಿದಾಗ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ, ನಾವು ಉಸಿರಾಡಿದಾಗ, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಗಮನಿಸಿದಾಗ ಬದಲಾವಣೆ ಆಗುತ್ತದೆ. ಹಾಲು ಮೊಸರಾಗ್ತದೆ, ಕಬ್ಬಿನ ಇದ್ದಿದ್ದು ತುಕ್ಕು ಹಿಡಿತದೆ, ದ್ರಾಕ್ಷಿ ಹಣ್ಣು ಇದ್ದಿದ್ದು ಹುಳಿ ಆಗ್ತದೆ. ಹಾಗೆ ತರಕಾರಿಗಳನ್ನು ಬೇಯಿಸಿದಾಗ ರುಚಿಯಲ್ಲಿ ಬದಲಾವಣೆ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನು? ಹಾಗೆ ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ನಮಗೆ ಶಕ್ತಿ ಸಿಗ್ತದೆ. ಹಾಗೆ ಉಸಿರಾಡಿದಾಗ ನಮಗೆ ಶಕ್ತಿ ದೊರೆಯುತ್ತದೆ. ಇದಕ್ಕೆಲ್ಲ ಈ ಎಲ್ಲ ಸನ್ನಿವೇಶಗಳನ್ನು ನಾವು ಗಮನಿಸಿದಾಗ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ಬಹುಶಃ ನೀವು ನಿಜವಾಗಿ ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬ ಕುತೂಹಲದಲ್ಲಿರಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಮಗೆ ತಿಳಿದು ಬರುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ನಾವು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡುತ್ತಾ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಚಟುವಟಿಕೆ 1.1. ಸುಮಾರು 2 ಸೆಂಟಿಮೀಟರ್ ಉದ್ದದ ಒಂದು ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಿ ಇಕ್ಕಳದ ಸಹಾಯದಿಂದ ಅದನ್ನು ಹಿಡಿದುಕೊಳ್ಳಬೇಕು. ನಂತರ ಅದನ್ನು ಮದ್ಯಸಾರ ದೀಪ ಅಥವಾ ಬರ್ನರನ್ನು ಬಳಸಿ ಉರಿಸಬೇಕು ಮತ್ತು ಉತ್ಪತ್ತಿಯಾದ ಬೂದಿಯನ್ನು ಒಂದು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಬೇಕು. ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಯಾವಾಗಲೂ ಅದನ್ನು ನಮ್ಮ ಕಣ್ಣುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರದಲ್ಲಿ ಇಡಬೇಕು. ವಿದ್ಯಾರ್ಥಿಗಳೇ ಗಮನಿಸಿ, ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಮ್ಯಾಗ್ನೀಷಿಯಂ ರಿಬ್ಬನ್ನನ್ನು ಇಕ್ಕಳದ ಸಹಾಯದಿಂದ ಉರಿಸಲಾಗುತ್ತದೆ. ಹಾಗೆ ಇದರ ಒಂದು ಈ ಒಂದು ಪ್ರಯೋಗಕ್ಕೆ ಮ್ಯಾಗ್ನೀಷಿಯಂ ರಿಬ್ಬನ್ನನ್ನು ಮದ್ಯಸಾರದ ದೀಪದ ಹತ್ತಿರ ತಂದಾಗ ಮ್ಯಾಗ್ನೀಷಿಯಂ ರಿಬ್ಬನ್ ಉರಿಯಲು ಪ್ರಾರಂಭಿಸುತ್ತದೆ. ಈಗ ನೋಡ್ತಾ ಇದ್ರಲ್ಲ, ಒಂದು ಬಿಳಿಯ ಪ್ರಕಾಶಮಾನವಾದ ಬೆಳಕು ಕಾಣಿಸ್ತಾ ಇದೆ. ಹಾಗೆ ಬೂದಿ ಇದ್ದಿದ್ದು ವಾಚ್ ಗ್ಲಾಸ್ನ ಮೇಲೆ ಬೀಳ್ತದೆ. ಸರಿ, ಈ ಬೂದಿಗೆ ನಾವೇನಂತ ಕರಿತೀವಿ? ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತೇಳಿ ಕರಿತೀವಿ. ಮ್ಯಾಗ್ನೀಷಿಯಂ ಸ್ಟ್ರಿಪ್ ಇದ್ದಿದ್ದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯಿತು. ಅದರ ಸೂತ್ರ ಹೀಗೆ: ಒಂದು ಮ್ಯಾಗ್ನೀಷಿಯಂ ರಿಬ್ಬನ್ ಇದ್ದಿದ್ದು ಉರಿದು ಬೂದಿಯಾಗಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಹಾಗೆ ಬೆಳಕು ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುತ್ತದೆ. ನೋಡಿ, ಒಂದು ಪ್ರಕಾಶಮಾನವಾದಂಥ ಬಿಳಿಯ ಜ್ವಾಲೆಯೊಂದಿಗೆ ಆ ಒಂದು ಮ್ಯಾಗ್ನೀಷಿಯಂ ರಿಬ್ಬನ್ ಇದ್ದಿದ್ದು ಉರಿತದ. ಹಾಗೆ ಉರಿದು ಬಿಳಿಯ ಪುಡಿಯಾಗಿ ಒಂದು ಬೂದಿಯ ರೂಪದಲ್ಲಿ ಒಂದು ವಸ್ತು ದೊರೆಯುತ್ತದೆ. ಅದನ್ನು ನಾವು ಮ್ಯಾಗ್ನೀಷಿಯಂ ಆಕ್ಸೈಡ್ ಎಂದು ಕರೆಯುತ್ತೇವೆ. ಇದು ಮ್ಯಾಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ನ ಪ್ರಮಾಣಗಳ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ. ಹಾಗೆ ಇನ್ನೊಂದು ಚಟುವಟಿಕೆ 1.2. ಒಂದು ಪ್ರಮಾಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಬೇಕು. ಆಗ ಆ ಒಂದು
ರಾಸಾಯನಿಕ ಕ್ರಿಯೆಯಲ್ಲಿ ಬದಲಾವಣೆಯನ್ನು ನಾವು ಈಗ ಯಾವ ರೀತಿ ಆಗುತ್ತದೆ ಅನ್ನುವಂಥದ್ದನ್ನು ಗಮನಿಸೋಣ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಒಂದು ಅರಸಿನ ಬಣ್ಣದ ಅಂದರೆ ಯೆಲ್ಲೋ ಬಣ್ಣದ ಒಂದು ಬದಲಾವಣೆಯನ್ನು ನಾವು ಅಲ್ಲಿ ಪ್ರಮಾಣದಲ್ಲಿ ಕಾಣ್ತೇವೆ. ಹೀಗೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಏನನ್ನು ಗಮನಿಸಿದ್ದೇವೆ ಅಂದರೆ, ಎರಡು ಸಂಯುಕ್ತಗಳು ಸೇರಿದಾಗ ಒಂದು ಹೊಸ ಸಂಯುಕ್ತ ಉಂಟಾಗುತ್ತದೆ. ಹಾಗೆ ಅಲ್ಲಿ ಬಣ್ಣದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ. ಆದರೆ ಈ ಬಣ್ಣ ಬದಲಾವಣೆ ಆಗಲು ಕಾರಣ ಏನಂದರೆ ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಚಟುವಟಿಕೆ 1.3, ಒಂದು ಕೊನಿಕಲ್ ಫ್ಲಾಸ್ಕ್ನಲ್ಲಿ ಅಥವಾ ಒಂದು ಪ್ರಮಾಣದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಬೇಕು. ಸತುವಿನ ಚೂರುಗಳಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು. ಈ ಪ್ರಯೋಗವನ್ನು ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಸತುವಿನ ಚೂರುಗಳು ಸುತ್ತ ಏನಾದರೂ ಬದಲಾವಣೆ ಉಂಟಾಗುತ್ತಿರುವುದನ್ನು ಗಮನಿಸಿದಿರಾ? ಹೌದು. ಗಮನಿಸಿದಾಗ ಆ ಸತುವಿನ ಚೂರುಗಳ ಸುತ್ತಲೂ ಗುಳ್ಳೆಗಳು ಉಂಟಾಗುತ್ತವೆ. ಹಾಗೆ ಕೊನಿಕಲ್ ಫ್ಲಾಸ್ಕ್ನ ತುದಿಯಲ್ಲಿ ಅನಿಲ ಹಾಯ್ದು ಹೋಗುತ್ತದೆ. ಹಾಗಾದರೆ ಕೊನಿಕಲ್ ಫ್ಲಾಸ್ಕ್ ಮತ್ತು ಅಥವಾ ಪ್ರಮಾಣವನ್ನು ಸ್ಪರ್ಶಿಸಿದಾಗ ತಾಪದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಹೌದು, ಖಂಡಿತ ತಾಪದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಹಾಗಾದರೆ ಈ ಒಂದು ಸತುವಿನ ಚೂರುಗಳು ಸಲ್ಫ್ಯೂರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸ್ತದೆ ಅನ್ನುವಂಥದ್ದು ಪ್ರಯೋಗವನ್ನು ಇವಾಗ ನಾವು ಮಾಡೋಣ. ಹಾಗೆ ಇನ್ನೊಂದು ಪ್ರಯೋಗ, ಒಂದು ಕೊನಿಕಲ್ ಫ್ಲಾಸ್ಕ್ನಲ್ಲಿ ಸತುವಿನ ಚೂರುಗಳನ್ನು ತೆಗೆದುಕೊಂಡು ಅದಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದಾಗ ಒಂದು ಅನಿಲ ಬಿಡುಗಡೆ ಆಗುತ್ತದೆ. ಹಾಗೆ ಫ್ಲಾಸ್ಕ್ನ ತಳಭಾಗ ಬಿಸಿಯಾಗುತ್ತದೆ. ಆ ಬಿಡುಗಡೆಯಾದ ಅನಿಲದ ಸಮೀಪಕ್ಕೆ ಒಂದು ಬೆಂಕಿಯನ್ನು ತಂದಾಗ ಅಲ್ಲಿ ಪಾಪ್ ಅನ್ನುವಂಥ ಶಬ್ದ ಇದ್ದಿದ್ದು ಬಿಡುಗಡೆ ಆಗುತ್ತದೆ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಈ ಪ್ರಯೋಗದಲ್ಲಿ ಅನ್ನೋದನ್ನು ತಿಳ್ಕೊಳ್ಬೋದು. ಈ ಚಟುವಟಿಕೆಯಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ರಾಸಾಯನಿಕವಾಗಿ ವರ್ತಿಸುವುದರಿಂದ ಪ್ರಮಾಣದ ತಳಭಾಗದಲ್ಲಿ ತಾಪ ಬಿಡುಗಡೆ ಆಗುತ್ತದೆ ಹಾಗೂ ಹೈಡ್ರೋಜನ್ ಅನಿಲ ಕೂಡ ಬಿಡುಗಡೆ ಆಗುತ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇಲ್ಲಿ ಚಿತ್ರದಲ್ಲಿ ನೋಡ್ರಿ, ಈಗಾಗಲೇ ನಾವು 3 ಚಟುವಟಿಕೆಗಳನ್ನು ಮಾಡಿದ್ದೀವಿ. ಆ 3 ಚಟುವಟಿಕೆಗಳಿಂದ ನಮಗೇನು ತಿಳಿದು ಬರ್ತದೆ ಮತ್ತು ಈ 3 ಚಟುವಟಿಕೆಗಳಿಂದ ನಾವು ಯಾವುದರ ಒಂದು ವೀಕ್ಷಣೆಗಳು ಸಹಾಯ ಮಾಡುತ್ತವೆ ಅನ್ನೋದನ್ನು ನಾವಿವಾಗ ನೋಡೋಣ. ಮೊದಲನೇದಾಗಿ ಆ 3 ಚಟುವಟಿಕೆಗಳನ್ನು ನೋಡಿದಾಗ ಸ್ಥಿತಿ ಬದಲಾವಣೆ ಆಗುತ್ತದೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತದೆ, ಅನಿಲ ಬಿಡುಗಡೆ ಆಗುತ್ತದೆ, ತಾಪದಲ್ಲಿ ಬದಲಾವಣೆ ಆಗುತ್ತದೆ. ಹೀಗೆ ನಮ್ಮ ಸುತ್ತಲಿನ ಬದಲಾವಣೆಗಳನ್ನು ವೀಕ್ಷಿಸಿದಾಗ ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಲೂ ನಡೆಯುತ್ತಿವೆ ಎಂಬುದನ್ನು ನಾವು ಕಾಣುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ವಿವಿಧ ಪ್ರಕಾರದ ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ಸಾಂಕೇತಿಕ ಪ್ರತಿನಿಧಿಸುವಿಕೆಯನ್ನು ನಾವು ಅಭ್ಯಾಸ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ಸಾಂಕೇತಿಕ ಪ್ರತಿನಿಧಿಸುವಿಕೆಯನ್ನು ತಿಳಿಸ್ತೀನಿ. ಧನ್ಯವಾದಗಳು.